ಸೊ ನಾನಿವತ್ತು ಬೂದುಗುಂಬಳಕಾಯಿ ಹಲ್ವಾ ಅಥವಾ ಕಾಶಿ ಹಲ್ವಾ ಅಂತ ಹೇಳ್ತಾರಲ್ಲ ಅದನ್ನು ಮನೇಲಿ ಟ್ರೈ ಮಾಡಿದ್ದೀನಿ. ನೀವು ಕೂಡ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ಬೂದುಗುಂಬಳಕಾಯಿನ ಚೆನ್ನಾಗಿ ತುರಿದಿಟ್ಕೊಳ್ಳಿ. ಅದಾದಮೇಲೆ ನೀರು ಇಂಗೋವರೆಗೂ ಬಾಣಲಿಗೆ ಹಾಕಿ ಚೆನ್ನಾಗಿ ಕೈ ಆಡಿಸಿ, ನಂತರ ಸಕ್ಕರೆ, ನಾನು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಬಣ್ಣ ಬರಲಿ ಅಂತ ಹಾಕಿ ನೀರು ಇಂಗೋವರೆಗೂ ಚೆನ್ನಾಗಿ ಅದನ್ನು ಬೇಯೋದಕ್ಕೆ ಬಿಡಿ. ಅದಕ್ಕೆ ಸ್ವಲ್ಪ ಸ್ವಲ್ಪ ತುಪ್ಪನ ಬೆರೆಸ್ತಾ ಬನ್ನಿ. ಹಾಗೆ ಏಲಕ್ಕಿ ಪುಡಿನ ಕೊನೆಯಲ್ಲಿ ಹಾಕಿ, ಗೋಡಂಬಿ ದ್ರಾಕ್ಷಿನ ಹಾಕಿ ಚೆನ್ನಾಗಿ ಕೈ ಆಡಿಸಿ. ಅದಾದಮೇಲೆ ಅದು ಗಟ್ಟಿಯಾಗೋ ತನಕ ಚೂರು ಕಾದು ಆಮೇಲಿಂದ ಸ್ಟವ್ ಆಫ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ.